ಪ್ರೀತಿಯ ಭಕ್ತಾದಿಗಳಿಗೆ ಅನಂತ ಜೀವನ ಗಂಗಾ ವಾಹಿನಿಗೆ ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ಶ್ರೀರಾಮಕೃಷ್ಣರ ಸ್ಮರಣೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಇಂದಿನ ವಿಷಯ ಶ್ರೀರಾಮಕೃಷ್ಣರ ಸಂದೇಶ. ಶ್ರೀರಾಮಕೃಷ್ಣರು ತಮ್ಮಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಸ್ವತಃ ಅವರೇ ಹೇಳಿರುವಂತಹ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಶ್ರೀರಾಮಕೃಷ್ಣರ ಜೀವನ ಸಂದೇಶ ಸಂಚಿಕೆಗೆ ಸ್ವಾಗತ. ಹುಲಿಯಲ್ಲೂ ಭಗವಂತ ಇದ್ದಾನೆ ಹಾಗೆಂದಾಕ್ಷಣ ನಾವು ಹುಲಿಯ ಮುಂದೆ ಹೋಗಿ ನಿಲ್ಲಬಾರದು. ಪರಮ ದುಷ್ಟರಲ್ಲಿ ಭಗವಂತ ಇದ್ದಾನೆ ಎಂಬುದು ನಿಜವಾದರೂ ನಾವು ಅಂತಹವರೊಂದಿಗೆ ಬೆರೆಯುವುದು ಸಮಂಜಸವಲ್ಲ. ಕೀಳು ಪ್ರವೃತ್ತಿಯವರು ಕಾಯಿಲೆ ವಾಸಿ ಮಾಡುವುದನ್ನು, ಮೊಕದ್ದಮೆ ಗೆಲ್ಲುವುದನ್ನು, ನೀರಿನ ಮೇಲೆ ನಡೆಯುವುದನ್ನು ಸಾಧ್ಯವಾಗಿಸುವ ವಿವಿಧ ಶಕ್ತಿಗಳಿಗಾಗಿ ಹಂಬಲಿಸುತ್ತಾರೆ. ನಿಜವಾದ ಭಕ್ತರು ಭಗವಂತನ ಪಾದ ಪದ್ಮಗಳಲ್ಲಿ ಭಕ್ತಿಯ ವಿನಃ ಬೇರಾವುದನ್ನು ಅರಸಿ ಹೋಗುವುದಿಲ್ಲ. ನಿಮ್ಮ ಅಹಮ್ಮನ್ನು ವಿಶ್ಲೇಷಿಸಿ ನೋಡಿ. ಆಗ ನಾನು ಎನ್ನಬಹುದಾದ ಒಂದು ನಿಜವಾದ ವಸ್ತು ಇಲ್ಲವೇ ಇಲ್ಲ ಎನ್ನುವುದು ತಿಳಿದು ಬಿಡುತ್ತದೆ. ಅಂತಹ ವಿಶ್ಲೇಷಣೆಗಳು ಭಗವಂತನೊಬ್ಬನೇ ಚರಮ ವಸ್ತು ಎನ್ನುವುದನ್ನು ಮನವರಿಕೆ ಮಾಡಿಕೊಡುತ್ತವೆ. ಅಹಂಕಾರವು ಕಳೆದು ಹೋದಾಗ ದಿವ್ಯತೆ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಯಾವುದೇ ಮತ, ಸಿದ್ಧಾಂತ, ಪಂಗಡ ಅಥವಾ ದೇವಾಲಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಪ್ರತಿಯೊಬ್ಬ ಮಾನವನ ನೈಜ ಸ್ವಭಾವವಾದ ಆಧ್ಯಾತ್ಮಿಕತೆಗೆ ಹೋಲಿಸಿದರೆ ಇವೆಲ್ಲ ನಗಣ್ಯ. ಈ ಆಧ್ಯಾತ್ಮಿಕತೆ ವರ್ಧಿಸಿದಂತೆಲ್ಲ ಮನುಷ್ಯ ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋಗುತ್ತಾನೆ. ಹಣವಿರುವವನು ಅದನ್ನು ಇಲ್ಲದವರಿಗೆ ಮತ್ತು ಅಗತ್ಯವಿದ್ದವರಿಗೆ ನೀಡಬೇಕು. ಅವನು ಉದಾರಿಯಾಗಿರಬೇಕು. ಅವನು ಹಾಗಿಲ್ಲದಿದ್ದರೆ ಅದು ಅವನಿಗೆ ಕಳಂಕವೇ ಸರಿ. ಅನೇಕರು ಧನಿಕರಾಗಿದ್ದರೂ ಲೋಭಿಗಳಾಗಿರುತ್ತಾರೆ. ಅವರ ನಂತರ ಆ ಹಣವನ್ನು ಯಾರು ಅನುಭವಿಸುತ್ತಾರೋ ತಿಳಿಯುತ್ತಿಲ್ಲ. ಮನಸ್ಸು ಮತ್ತು ಮಾತು ಒಂದಾಗಿ ಪ್ರಾಮಾಣಿಕವಾಗಿ ಮಾಡಿದ ಪ್ರಾರ್ಥನೆ ಖಂಡಿತವಾಗಿ ಈಡೇರುತ್ತದೆ. ಎಲ್ಲವೂ ನಿನ್ನದೇ ಭಗವಂತ ಎಂದು ಬಾಯಲ್ಲಿ ಹೇಳುತ್ತಾ ಒಳಗೆ ಇವೆಲ್ಲವೂ ನನ್ನದು ಎಂದು ಭಾವಿಸುವವನ ಪ್ರಾರ್ಥನೆ ಯಾವ ಕೆಲಸಕ್ಕೂ ಬಾರದು. ಪ್ರೀತಿಯ ಭಕ್ತಾದಿಗಳೇ, ಈ ವಿಚಾರ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಶ್ರೀರಾಮಕೃಷ್ಣರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಆಶಿಸುತ್ತೇವೆ. ಜೈ ಶ್ರೀರಾಮಕೃಷ್ಣ.